ಬೇಜಾರ್ ಮಾಡ್ಕೋಬೇಡಿ. ತಲೆ ಕೂದಲು ಉದುರೋಯ್ತು, ಹೊಟ್ಟೆ ಬಂದ್ಬಿಡ್ತು, ಫಿಟ್ನೆಸ್ ಕಡಿಮೆ ಆಗೋಯ್ತು ಅಂತ ಬೇಜಾರ್ ಮಾಡ್ಕೋಬೇಡಿ. ನೀವೇ ಲಾಸ್ಟ್ ಜನರೇಷನ್ ಕಣ್ರಿ. ತಂದೆ ತಾಯಿಗಳನ್ನು ನೋಡ್ಕೊಂಡು, ಮಕ್ಕಳನ್ನು ನೋಡ್ಕೊಂಡು ಅವರ ಆಶೋತ್ತರಗಳನ್ನ ಈಡೇರಿಸ್ತಾ ಇರ್ತಕ್ಕಂಥ ಕೊಟ್ಟ ಕೊನೆಯ ಜನರೇಷನ್ ನೀವು. ಇಲ್ಲ ಗುರು, ನಮ್ಮಪ್ಪ ನೋಡು 90 ವರ್ಷ ಅದು ಬರೀ ಕಣ್ಣಲ್ಲಿ ಪೇಪರ್ ಓದ್ತಾರ ಗುರು, ಇವತ್ತು 3-4 ಕಿಲೋಮೀಟರ್ ವಾಕಿಂಗ್ ಮಾಡ್ತಾರ ಗುರು, ನನ್ ಕೈಲಿ ಆಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ರು ಒಳ್ಳೆ ಅನ್ನ ತಿಂದು ಬದುಕಿದವರು, ವರ್ಷಕ್ಕೊಂದು ಬೆಳೆ ಅಕ್ಕಿ ತಿಂದು ಬದುಕಿದವರು. ನೀವು ಕೆಮಿಕಲ್ ಫುಡ್ ಅನ್ನ ದಾಳಿಗೆ ಒಳಗಾಗ್ಬಿಟ್ಟಿದ್ದೀರಾ, ಕರೋನಾ ದಾಳಿಗೆ ಒಳಗಾಗ್ಬಿಟ್ಟಿದ್ದೀರಿ. ಕಣ್ಣಿಗೆ ಕನ್ನಡಕ ಬಂದಿದೆ. ನಿಮ್ ತಂದೆಗೆ ಯಾಕೆ ಬಂದಿಲ್ಲ ಅಂದ್ರೆ ಅವ್ರ ಲೈಫಲ್ಲಿ ಮೊಬೈಲ್ ಫೋನ್ ನೋಡಿಲ್ಲ, ಕಂಪ್ಯೂಟರ್ ಸ್ಕ್ರೀನ್ ನೋಡಿಲ್ಲ ಕಣ್ರಿ. ನೀವು ನೋಡಿರೋ ಮೊಬೈಲು, ಕಂಪ್ಯೂಟರ್ ಸ್ಕ್ರೀನ್ ನಿಮ್ ತಂದೆ ನೋಡಿಲ್ಲ, ಹಾಗಾಗಿ ನಿಮ್ ಕಣ್ಣಿಗೆ ಕನ್ನಡಕ ಬಂದಿದೆ. ಬೇಸರಿಸಬೇಡಿ. ತಾಯಂದ್ರೆ ನಿಮಗೂ ಅಷ್ಟೇನೆ, ನಿಮ್ಮ ಅತ್ತೆ ಮಾವಂದ್ರನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಗಂಡನ್ನ ನೋಡ್ಕೊಳ್ಳೋಷ್ಟ್ರಲ್ಲಿ ನೀವು ಹೈರಾಣಾಗಿದ್ರಿ. ನೀವು ಎದುರಿಸಿದಂತ ಯುದ್ಧವನ್ನ ನಿಮ್ಮ ತಂದೆ ತಾಯಿಗಳು ಎದುರಿಸಲಿಲ್ಲ. ನೀವೇ ಮೊದಲನೇ ಜನರೇಷನ್ ಮತ್ತು ನೀವೇ ಕೊನೆ ಜನರೇಷನ್. ಈ ಯುದ್ಧ ಎದುರಿಸ್ತಾ ಇರ್ತಕ್ಕಂಥ ಕೊನೆ ಜನರೇಷನ್ ನೀವು. ಯಾಕೆ ಗೊತ್ತಾ? ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ, ಅವ್ರ ಮಕ್ಕಳನ್ನ ನೋಡ್ಕೊತಾರೆ ಅಂತಾನು ಯಾವ ಗ್ಯಾರಂಟಿನೂ ಇಲ್ಲ. ಹಾಗಾಗಿ ಎಲ್ಲವನ್ನ ಸಂಭಾಳಿಸಿದಂತ ಹೆಮ್ಮೆಯ ಕೊನೆಯ ಜನರೇಷನ್ ನಾವೆಲ್ಲ. ಹೆಮ್ಮೆ ಪಟ್ಕೊಳ್ಳೋಣ. ತಾಯಿ ಚಾಮುಂಡೇಶ್ವರಿ ನಮ್ಮನ್ನೆಲ್ಲರನ್ನ ಹಾರಿಸಿ.